ಈ ವಿಡಿಯೋದಲ್ಲಿ ಡ್ರೈವಿಂಗ್ ಲೈಸೆನ್ಸ್ನ ಆನ್ಲೈನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು, ಹಾಗೆಯೇ ನಿಮ್ಮ ಹತ್ರ ಡಿ ಎಲ್ ನಂಬರ್ ಇಲ್ಲದೇ ಇದ್ದರೆ ಅಥವಾ ಡಿ ಎಲ್ ಕಳೆದು ಹೋಗಿದ್ದರೆ ಯಾವ ಥರ ಡಿ ಎಲ್ ನಂಬರ್ನ ಆನ್ಲೈನಲ್ಲಿ ಫೈಂಡ್ ಔಟ್ ಮಾಡ್ಬೋದು ಅಂತ ಲೈವ್ ಆಗಿ ತೋರಿಸ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಮೊದಲಿಗೆ ನಾನು ಡಿ ಎಲ್ ನಂಬರ್ ಇರೋರು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೇನೆ. ಅದಾದಮೇಲೆ ಯಾರ ಹತ್ರ ಡಿ ಎಲ್ ನಂಬರ್ ಇರಲ್ಲ ಅವರು ಯಾವ ಥರ ತಮ್ಮ ಡಿ ಎಲ್ ನಂಬರ್ನ ಪಡ್ಕೋಬೋದು ಅಂತ ಹೇಳ್ತೇನೆ. ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ನೋಡಿ. ಮೊದಲಿಗೆ ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡಿ, ಅಲ್ಲಿ ನೀವು ಪರಿವಾಹನ್ ಅಂತ ಟೈಪ್ ಮಾಡಿ. ಈ ವೆಬ್ಸೈಟ್ನ ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಆ ವೆಬ್ಸೈಟ್ಗೆ ನೀವು ಬರ್ತೀರಾ. ಅಲ್ಲಿರೋ ಮೊದಲೇ ಲಿಂಕ್ನ ನೀವು ಕ್ಲಿಕ್ ಮಾಡಿ, ಆಗ ಈ ಥರ ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೀವು ಆನ್ಲೈನ್ ಸರ್ವಿಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಸೆಕೆಂಡ್ ಆಪ್ಷನ್ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಾಜ್ಯ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಬೇಕು. ನಾನು ಕರ್ನಾಟಕ ಆಗಿರೋದ್ರಿಂದ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೇನೆ. ಆವಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಲಾಸ್ಟಲ್ಲಿ ರೈಟ್ ಸೈಡಲ್ಲಿ ಅದರ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಮೊದಲನೇ ಆಪ್ಷನ್ ಸರ್ಚ್ ರಿಲೇಟೆಡ್ ಅಪ್ಲಿಕೇಶನ್ ಅಂತ ಇದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ ಡಿ ಎಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇವಾಗ ನಾನು ಹೇಳ್ತಾ ಇರೋದು ಡಿ ಎಲ್ ಅಥವಾ ಅಪ್ಲಿಕೇಶನ್ ನಂಬರ್ ಇರೋರಿಗೆ. ಒಂದು ವೇಳೆ ನಿಮ್ಮ ಹತ್ರ ಡಿ ಎಲ್ ನಂಬರ್ ಇಲ್ಲ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೊನೆಗೆ ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೇನೆ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ. ನಿಮ್ಮ ಡಿ ಎಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ಅದಾದಮೇಲೆ ಕೆಳಗಡೆ ಕ್ಯಾಪ್ಚಾ ಇಮೇಜ್ ಅಂತ ಇದೆ ನೋಡಿ, ಅದು ಸೇಮ್ ಅದರ ಥರನೇ ಎಂಟರ್ ಮಾಡಿ. ಸಬ್ಮಿಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಆವಾಗ ಈ ಥರ ನಿಮ್ಮ ಡೀಟೇಲ್ಸ್ ಎಲ್ಲನೂ ಓಪನ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮ್ಮ ಹೆಸರು ಎಲ್ಲನೂ ಓಪನ್ ಆಗುತ್ತೆ. ಕೆಳಗಡೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ಮ ಆನ್ಲೈನ್ ಡಿ ಎಲ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಡಿಸ್ಪ್ಲೇ ಆಗುತ್ತೆ. ಈ ಡ್ರೈವಿಂಗ್ ಲೈಸೆನ್ಸ್ ಸರ್ಟಿಫಿಕೇಟ್ನ ನೀವು ಎಲ್ಲ ಕೆಲಸಕ್ಕೂ ಯೂಸ್ ಮಾಡ್ಕೋಬೋದು. ಇದನ್ನು ಬೇಕಿದ್ದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು, ಸ್ಕ್ರೀನ್ಶಾಟ್ ತೊಗೋಬೋದು, ಅಥವಾ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಒಂದು ಪ್ರಿಂಟ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಪ್ರಿಂಟನ್ನು ತೊಗೋಬೋದು. ಈಗ ನಾನು ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ, ಪ್ರಿಂಟ್ ಆಪ್ಷನ್ ಮೇಲೆ ನೋಡಿ. ನೀವು ಡೈರೆಕ್ಟಾಗಿ ಪ್ರಿಂಟನ್ನು ತೊಗೋಬೋದು. ಇವಾಗ ಹೇಳಿದ್ದು ನಾನು ಡಿ ಎಲ್ ನಂಬರ್ ಇದ್ದವರಿಗೆ. ಈಗ ಡಿ ಎಲ್ ನಂಬರ್ ಇಲ್ಲದೆ ಇರೋರು ಏನು ಮಾಡಬೇಕು ಅಂದರೆ, ನಿಮ್ಮ ಮೊಬೈಲ್ ಫೋನಲ್ಲಿ ಅಥವಾ ಕಂಪ್ಯೂಟರಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡಿ. ಅಲ್ಲಿ ಪರಿವಾಹನ್ ಅಂತ ಟೈಪ್ ಮಾಡಿ. ಸೇಮ್ ಪ್ರೊಸೀಜರ್ ಫಸ್ಟಿಗೆ ನಾನು ಯಾವ ಥರ ಹೇಳಿದ್ದೆ ಅದೇ ಥರ. ಈ ವೆಬ್ಸೈಟ್ನ ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ನೀವು. ಅದರ ಮೊದಲ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ಲೆಫ್ಟ್ ಕಾರ್ನರಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸೆಕೆಂಡ್ ಆಪ್ಷನ್ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೇಮ್ ಪ್ರೊಸೀಜರ್ ನೋಡಿ, ಮೇಲ್ಗಡೆ ರೈಟ್ ಸೈಡಲ್ಲಿ ಅದರ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸೆಕೆಂಡ್ ಆಪ್ಷನ್ ಡಿ ಎಲ್ ಸರ್ಚ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರೆಕ್ಟಾಗಿ ನೋಡಿ, ಇಲ್ಲಿ ಯಾವುದಾದ್ರೂ ಎರಡು ಆಪ್ಷನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಡಿ ಎಲ್ ನಂಬರ್ ನಿಮಗೆ ಗೊತ್ತಿರಲ್ಲ, ಸೊ ನೀವು ಅದನ್ನು ಆ ಕಾಲಮ್ನ ಹಾಗೆ ಖಾಲಿ ಬಿಟ್ಟಿರಿ. ನಿಮ್ಮ ಹೆಸರು ಗೊತ್ತಿರುತ್ತೆ ನೋಡಿ, ಲೈಸೆನ್ಸ್ ಹೋಲ್ಡರ್ ನೇಮ್ ಅಂತ ಇದೆ ನೋಡಿ, ಅದರ ಮುಂದ್ಗಡೆ ನಿಮ್ಮ ಹೆಸರನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಡೀಟೇಲ್ಸ್ ನಿಮ್ಮದು ಡೇಟ್ ಆಫ್ ಬರ್ತ್, ಅದು ಗೊತ್ತಿರುತ್ತೆ ನಿಮಗೆ. ಆ ಡೇಟ್ ಆಫ್ ಬರ್ತ್ನ ನೀವು ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ನಂತರ ನಿಮ್ಮ ರಾಜ್ಯ ಯಾವುದು, ಕರ್ನಾಟಕ ಆಗಿದ್ದರೆ ಕರ್ನಾಟಕ ಅಂತ ನೀವು ಸ್ಟೇಟ್ನ ಸೆಲೆಕ್ಟ್ ಮಾಡಿ. ಈ ಮೂರು ಡೀಟೇಲ್ಸ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಬೇರೆ ಯಾವ ಡೀಟೇಲ್ಸ್ನ ನೀವು ಇಲ್ಲಿ ಕೊಡಬೇಕಾಗಿಲ್ಲ. ಎಲ್ಲ ಕಾಲಮ್ನ ಹಾಗೆ ಖಾಲಿ ಬಿಟ್ಟಿರಿ. ನಂತರ ಕೆಳಗಡೆ ಸರ್ಚ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಹೆಸರು, ನಿಮ್ಮ ಡಿ ಎಲ್ ನಂಬರ್, ನಿಮ್ಮ ಹೆಸರಲ್ಲಿ ಯಾವುದೆಲ್ಲ ಡಿ ಎಲ್ ಇದೆ ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಆಗುತ್ತೆ.
ನೀವು ನೋಡ್ತಾ ಇರ್ಬೋದು ನನ್ನ ಹೆಸರಿನ ಮುಂದೆ ನನ್ನ DL ನಂಬರ್ ಇಲ್ಲಿ ಬಂದಿದೆ. ಈಗ ಏನು ಮಾಡಬೇಕು ಅಂದರೆ ಈ DL ನಂಬರ್ನ ನೀವು ಕಾಪಿ ಮಾಡ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋದ ಫಸ್ಟಲ್ಲಿ ನಾನು ಯಾವ ಥರ ಹೇಳಿದ್ದೆ DL ನಂಬರ್ ಇರೋರು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ, ಆ ಪ್ರೊಸೀಜರ್ನ ಫಾಲೋ ಮಾಡಿ ನಿಮ್ಮ DLನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ. ಈ ಥರದ ಉಪಯುಕ್ತವಾದ ಮಾಹಿತಿಯೊಂದಿಗೆ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ನೀವು ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.